ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸು ಕೇಳಿರುವಂತಹ ಒಂದು ಕ್ವಶನ್ಗೆ ರೆಸ್ಪಾನ್ಸನ್ನು ಮಾಡ್ತಿದ್ದೀನಿ, ಜೊತೆಗೆ ಒಂದು ರೀತಿಯ ಇಂಪಾರ್ಟೆಂಟ್ ಅಪ್ಡೇಟ್ ಅಂತಲೇ ಅನ್ಕೋಬೋದು. ಇಲ್ಲಿ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ, ಸರ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಿಡೋದೇ ಇಷ್ಟೊಂದು ತಡ ಆಯಿತು ಅಲ್ವಾ ಸರ್, ಹಾಗಿದ್ರೆ ನೆಕ್ಸ್ಟ್ ನಾವು ಕಾಲೇಜಸನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ, ಕಾಲೇಜಸನ್ನು ಮಾಡಿಫೈ ಮಾಡ್ಕೊಳ್ಳೋದಕ್ಕೆ ಯಾವಾಗಿಂದ ಅವಕಾಶವನ್ನು ಕೊಡ್ತಾರೆ ಸರ್ ಅಂತ ಕೇಳ್ತಿದ್ದಾರೆ. ಆ್ಯಂಡ್ ಹಾಗೇನು ಈಗ ಮೊನ್ನೆ ರಿಲೀಸ್ ಮಾಡಿರುವಂಥ ಸ್ಕೆಡ್ಯೂಲಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ ಅಂತ ಕೇಳ್ತಿದ್ದಾರೆ. ಎಲ್ಲದರ ಬಗ್ಗೆಯೂ ಸಹ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಮರಿದೆ ಒಂದು ಲೈಕನ್ನು ಮಾಡಿ. ಮೊದಲಿಗೆ KCET ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸು ಇವತ್ತು ಸಾಯಂಕಾಲ 6 ಗಂಟೆ ಒಳಗಡೆ ರಿಲೀಸ್ ಮಾಡ್ತಾರೆ ಅಂತ ಹೇಳಿಬಿಟ್ಟು KEA ಕಡೆಯಿಂದ ಒಂದು ನೋಟಿಫಿಕೇಶನನ್ನು ರಿಲೀಸ್ ಮಾಡಿದರು. ಈಗ ಎಕ್ಸಾಕ್ಟಾಗಿ ಟೈಮ್ ಬಂದುಬಿಟ್ಟು 2:34 ಆದರೆ ಆಗಿದೆ. ಅಂದರೆ ನಾನು ವಿಡಿಯೋ ಮಾಡ್ತಿರುವಂಥ ಟೈಮು 2:34 ಆದರೆ ಆಗ್ತಿದೆ. ಇದುವರೆಗೂ KEA ಅಫಿಷಿಯಲ್ ವೆಬ್ಸೈಟಲ್ಲಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಇನ್ನೂ ಸಹ ಬಿಟ್ಟಿಲ್ಲ. ನಾನು ಈ ಒಂದು ವೆಬ್ಸೈಟ್ಗೆ ಬಂದ ರಿಫ್ರೆಶ್ ಮಾಡ್ತಿದ್ದೀನಿ, ನೀವು ಸಹ ರಿಫ್ರೆಶ್ ಮಾಡ್ತಿದ್ದೀರಾ. ಯಾಕಂತ ಅಂದರೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಇನ್ನೂ ಸಹ ಬಿಟ್ಟಿಲ್ಲ. ಈಗ 6 ಗಂಟೆ ಒಳಗಡೆ ಆದರೂ ಬಿಡ್ಬೋದು, ಇಲ್ಲ ಅಂತಂದರೆ 6 ಗಂಟೆ ಮೇಲೆ ಏನಾದರೂ ಬಿಡ್ತಾರೇನೋ ನೋಡೋಣ. ಆ್ಯಂಡ್ ಜೊತೆಗೆ ಸರ್ ಈಗ ಏನಾದರೂ ನೆನ್ನೆ ಆದಂಗೆ ಮತ್ತೆ ಏನಾದರೂ ಪೋಸ್ಟ್ಪೋನ್ ಆಗುತ್ತಾ ಸರ್ ಅಂತ ಅಂದರೆ ಖಂಡಿತವಾಗ್ಲೂ ಇದಕ್ಕೆ ನನ್ನ ಹತ್ರ ಯಾವುದೇ ಒಂದು ರೀತಿಯ ರೆಸ್ಪಾನ್ಸ್ ಆದರೆ ಇಲ್ಲ. ಅದು KEAಗೆ ಸಂಬಂಧಿಸಿದ್ದು ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿರೋ ಮಟ್ಟಿಗೆ ನೀವು ಕೇಳೋದು ಆದ್ರೆ ಇವತ್ತು 6 ಗಂಟೆ ಮೇಲೆ ಅಥವಾ 6 ಗಂಟೆ ಒಳಗಡೆ ರಿಸಲ್ಟ್ಸ್ ಆದರೆ ಒಂದು 90% ಬಿಡುವಂತಹ ಚಾನ್ಸಸ್ ಆದರೆ ಇದಾವೆ. ನೋಡೋಣ ಏನಾಗುತ್ತೆ ಏನೋ ಅಂತ ಹೇಳಿಬಿಟ್ಟು. ಇನ್ನು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಪಕ್ಕಕ್ಕೆ ಇಟ್ಟರೆ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿರೋದು, ಸರ್ ಹಾಗಿದ್ರೆ ಈಗ ನಾವು ನೆಕ್ಸ್ಟ್ ಕಾಲೇಜಸನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ, ಕಾಲೇಜಸ್ನ ಮಾಡಿಫೈ ಮಾಡ್ಕೊಳ್ಳೋದಕ್ಕೆ ಹೇಗೆ ಸರ್ ಅಂತ ಏನು ಅಂತ ಕೇಳ್ತಿದ್ದಾರೆ. ಇದ್ರ ಬಗ್ಗೆ ನೋಡೋದಾದ್ರೆ ಈಗ ಒಂದು ವೇಳಾಪಟ್ಟಿಯನ್ನು ರಿಲೀಸ್ ಮಾಡಿದ್ರು, ನೀವು ಸಹ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಈ ಒಂದು ವೇಳಾಪಟ್ಟಿ ಪ್ರಕಾರ ನೋಡೋದಾದ್ರೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದು 7ನೇ ತಾರೀಕು ಮಧ್ಯಾಹ್ನ 2 ಗಂಟೆ ಮೇಲೆ ಬರಬೇಕಿತ್ತು. ಆ್ಯಂಡ್ ಹಾಗೇನು ಕಾಲೇಜಸನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ, ಕಾಲೇಜಸನ್ನು ಮಾಡಿಫೈ ಮಾಡ್ಕೊಳ್ಳೋದಕ್ಕೆ ನೆನ್ನೆಯಿಂದ ಒಂದು ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಬಟ್ ಸದ್ಯಕ್ಕೆ ಇನ್ನೂ ಸಹ ರಿಸಲ್ಟ್ಸೇ ಬಂದಿಲ್ಲ ಅಂತ ಅಂದರೆ ಈಗ 10ನೇ ತಾರೀಕು ಇವತ್ತೇನಾದರೂ ರಿಸಲ್ಟ್ಸ್ ನಿಮಗೆ ಬಂದರೆ ಅಂದರೆ 6 ಗಂಟೆ ಒಳಗಡೆನೋ ಅಥವಾ 6 ಗಂಟೆ ಆದಮೇಲೆನೋ ರಿಸಲ್ಟ್ಸ್ ಏನಾದರೂ ಬಂದಿದೆ ಅಂತ ಅಂದರೆ ನೆಕ್ಸ್ಟ್ ನೀವು ಕಾಲೇಜಸನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅಥವಾ ಕಾಲೇಜಸನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಜೊತೆಗೆ ಮೆಡಿಕಲ್ ಕೋರ್ಸಸ್ಗಳಿಗೆ ಆ್ಯಡ್ ಮಾಡೋಂಥ ಸ್ಟೂಡೆಂಟ್ಸನ್ನು ಸಹ ಆ್ಯಡ್ ಮಾಡ್ಬೋದು. ಹಾಗಾಗಿ ಒಂದು 2 to 3 ಡೇಸ್ ಡಿಲೇ ಆಗ್ಬೋದು. ನಿಮಗೆ ಖಂಡಿತವಾಗ್ಲೂ ಸಹ ಒಂದು 12ನೇ ತಾರೀಕು ಅಥವಾ 13ನೇ ತಾರೀಕು ಒಂದು ಅವಕಾಶನ ಮಾಡಿಕೊಡ್ತಾರೆ ಕಾಲೇಜಸನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ, ಕಾಲೇಜಸನ್ನು ಡಿಲೀಟ್ ಮಾಡ್ಕೊಳ್ಳೋದಕ್ಕೆ. ಬಟ್ ಸದ್ಯಕ್ಕೆ ಈಗ ಈ ಒಂದು ಕೊಟ್ಟಿರುವಂಥ ಸ್ಕೆಡ್ಯೂಲ್ ಏನಿದೆ, ಈ ಒಂದು ಸ್ಕೆಡ್ಯೂಲಲ್ಲಿ ಎಲ್ಲನೂ ಸಹ ಚೇಂಜಸ್ ಆಗುತ್ತೆ. ಈಗ ಮತ್ತೆ ಇದು ರೀಸ್ಕೆಡ್ಯೂಲ್ ಆಗಲೇಬೇಕು. ಯಾಕಂತ ಅಂದರೆ ಈಗ ನೆಕ್ಸ್ಟ್ ಕಾಲೇಜಸನ್ನು ಆ್ಯಡ್ ಮಾಡೋದು, ಕಾಲೇಜಸನ್ನು ಡಿಲೀಟ್ ಮಾಡೋದು ಇದೇನೋ ಸಹ ಲೇಟ್ ಆಗುತ್ತೆ. ಅದಕ್ಕೊಂದು ಡೇಟನ್ನು ಕೊಡ್ತಾರೆ. ಅಂದರೆ 12ನೇ ತಾರೀಕು 13ನೇ ತಾರೀಕು ಒಂದು ಡೇಟನ್ನು ಕೊಡ್ತಾರೆ. ಅದು ಯಾವಾಗ ಕೊಡ್ತಾರೆ, ಇವತ್ತೇನಾದರೂ ರಿಸಲ್ಟ್ ಬಂದರೆ ಅಷ್ಟೇ, ಇವತ್ತು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದರೆ ಅಷ್ಟೇ ಕೊಡ್ತಾರೆ. ಅದಾಗಿದ್ದಾದ್ಮೇಲೆ ನೆಕ್ಸ್ಟ್ ಪಬ್ಲಿಕೇಶನ್ ಆಫ್ ಸೆಕೆಂಡ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ಇದೆ. ಈ ಒಂದು ಸೆಕೆಂಡ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದು 14ನೇ ತಾರೀಕು ಬರಬೇಕಿತ್ತು ಅವ್ರು ಕೊಟ್ಟಿರುವಂಥ ಸ್ಕೆಡ್ಯೂಲ್ ಪ್ರಕಾರ. ಬಟ್ 14ನೇ ತಾರೀಕು ಬರೋದಿಲ್ಲ, ಇನ್ನೂ ಸಹ ಲೇಟ್ ಆಗುತ್ತೆ, ಇನ್ನೂ ಸಹ ತಡ ಆಗುತ್ತೆ. ಹಾಗಾಗಿ ನಾನು ಏನು ಹೇಳ್ತೀನಿ ಸ್ಟೂಡೆಂಟ್ಸ್ಗೆ ಅಂತಂದರೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಬರಲಿ. ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಈಗ ನಿಮಗೆ ಮೊನ್ನೆ ಏನೊಂದು ಸ್ಕೆಡ್ಯೂಲನ್ನು ರಿಲೀಸ್ ಮಾಡಿದ್ರು ಆ ಒಂದು ಸ್ಕೆಡ್ಯೂಲ್ ಆದರೆ ಮತ್ತೆ ರೀಸ್ಕೆಡ್ಯೂಲ್ ಆಗುತ್ತೆ. ಇಲ್ಲಿರುವಂತಹ ಒಂದು ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಸಹ ಇಲ್ಲಿ ಖಂಡಿತವಾಗ್ಲೂ ಚೇಂಜಸ್ ಆದರೆ ಆಗುತ್ತೆ. ಸ್ಟೂಡೆಂಟ್ಸ್ಗೆ ಇದೊಂದು ನೆನಪಿರಲಿ. ಇನ್ನು ಜೊತೆಗೆ ನೀವು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಗ್ಗೆ ಕೇಳೋದು ಆದರೆ ಇವತ್ತು 6 ಗಂಟೆ ಒಳಗಡೆ ಅಥವಾ 6 ಗಂಟೆ ಮೇಲೆ ಬರುತ್ತೆ ಅಂತಾನೆ ಒಂದು ಅಪ್ಡೇಟ್ ಆದರೆ ಇರುವಂಥದ್ದು ನಮಗೆ. ನೋಡೋಣ ಏನಾದರೂ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಲಿಂಕ್ ಬಂದಿದ ತಕ್ಷಣ ಖಂಡಿತವಾಗ್ಲೂ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಜಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿ ಇಟ್ಕೊಂಡಿರಿ. ಇದೇ ಥರ ಸಪೋರ್ಟ್ ಮಾಡ್ತೀರಾ, ನಾನು ನಿಮಗೆ ಇದೇ ಥರದ ಎಲ್ಲ ಯೂಸ್ಫುಲ್ ಅಪ್ಡೇಟ್ಸನ್ನು ಕೊಡ್ತೀನಿ. ಮುಂದೆ ಸ್ಕಾಲರ್ಶಿಪ್ ಅಪ್ಡೇಟ್ಸು ಆ್ಯಂಡ್ ಹಾಗೇನು ಸಹ ಫ್ರೀ ಹಾಸ್ಟೆಲ್ ಅಪ್ಡೇಟ್ಸನ್ನು ಕೊಡ್ತಿರ್ತೀನಿ. ಜಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.